ನಮಸ್ಕಾರ, ಮಂಡ್ಯ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ರಮ್ಯಾ ಕೃಷ್ಣ. ಎಸೆಯೂತಿನ ಅಪ್ಡೇಟ್ಸ್ ಬಗ್ಗೆ ನೋಡೋದಾದ್ರೆ, ಈ ಮುಂಚೆ ತಂದೆಯ ಜಾತಿಯನ್ನ ಆಧರಿಸಿ ಮಕ್ಕಳಿಗೆ ಜಾತಿ ಪ್ರಮಾಣ ಪತ್ರವನ್ನ ವಿತರಿಸಬೇಕು ಅನ್ನುವಂತಹ ಆದೇಶ ಇತ್ತು. ಆದ್ರೆ ಇನ್ನು ಮುಂದೆ ತಾಯಿಯ ಜಾತಿಯನ್ನ ಕೂಡ ಆಧರಿಸಿ ಮಕ್ಕಳಿಗೆ ಜಾತಿ ಪ್ರಮಾಣವನ್ನ ವಿತರಿಸಬಹುದು ಅಂತ ಹೇಳಿ ಮದ್ರಾಸ್ ಹೈಕೋರ್ಟ್ ಆದೇಶವನ್ನ ಹೊರಡಿಸಿರುವಂತದ್ದು. ಏನಿದು ಪ್ರಕರಣ ಅನ್ನೋದನ್ನ ನೋಡೋದಾದ್ರೆ, ಪುಡುಚೇರಿಯ ಮಹಿಳೆಯೊಬ್ರು ತನ್ನ 3 ಮಕ್ಕಳಿಗೆ SC ಅಂತ ಅಂದ್ರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಹೆಸರಿನಲ್ಲಿ ಜಾತಿ ಪ್ರಮಾಣವನ್ನ ನೀಡಬೇಕು ಅಂತ ಹೇಳಿ ಮದ್ರಾಸ್ ಹೈಕೋರ್ಟಿನ ಮೆಟ್ಟಿಲನ್ನ ಏರುತ್ತಾರೆ. ಇವರು ಅನ್ಯ ಜಾತಿಯವರನ್ನ ಮದುವೆ ಆಗಿರ್ತಾರೆ. ಸಂಪ್ರದಾಯದ ಪ್ರಕಾರ ಇವರು ಗಂಡನ ಮನೆಯಲ್ಲಿ ವಾಸ ಇದ್ರು ಕೂಡ ನನಗೆ ನನ್ನ ಜಾತಿಯಲ್ಲೇ ಮಕ್ಕಳು ಕೂಡ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನೋದಿರುತ್ತೆ. ಆ ಕಾರಣದಿಂದಾಗಿ SC ಜಾತಿ ಪ್ರಮಾಣ ಪತ್ರವನ್ನ ನೀಡಬೇಕು ಅಂತ ಕೋರಿದ್ರಂತೆ. ಆದ್ರೆ ಮದ್ರಾಸ್ ಹೈಕೋರ್ಟ್ ಇದನ್ನ ಒಪ್ಪಿರಲಿಲ್ಲ. ಅದಾದ ನಂತರ ಸುಪ್ರೀಂ ಕೋರ್ಟ್ ಅನ್ನ ಮೆಟ್ಟಿಲೇರಿದಂತಹ ಮಹಿಳೆ, ನಾನು ಸಂಪ್ರದಾಯವಾಗಿ ಮದುವೆಯನ್ನ ಆಗಿದ್ದೇನೆ, ಜೊತೆಗೆ ಗಂಡನ ಜೊತೆ ವಾಸವಿದ್ದೇನೆ, ಆದ್ರೆ ನನ್ನ ಮಕ್ಕಳಿಗೆ SC ಅನ್ನುವಂತಹ ಜಾತಿ ಪ್ರಮಾಣ ಪತ್ರವನ್ನೇ ನೀವು ನೀಡಬೇಕು ಅಂತ ಕೋರ್ಕೊಂಡಿದ್ರಂತೆ. ಇದೀಗ ಸುಪ್ರೀಂ ಕೋರ್ಟ್ ಈ ಒಂದು ಆದೇಶವನ್ನ ಎತ್ತಿ ಹಿಡಿದಿದೆ. ಇನ್ನು ಮುಂದೆ ಹೆಣ್ಣು ಮಕ್ಕಳು ಅಂತ ಅಂದ್ರೆ ಹೆಣ್ಣು ಮಕ್ಕಳ ಜಾತಿಯಲ್ಲಿ ತಮ್ಮ ಮಕ್ಕಳಿಗೂ ಕೂಡ ಜಾತಿ ಪ್ರಮಾಣ ಪತ್ರವನ್ನ ಮುಂದುವರಿಸಿಕೊಂಡು ಹೋಗ್ಬೋದು ಅನ್ನುವಂತಹ ಆದೇಶವನ್ನ ಕೂಡ ಕೊಟ್ಟಿರುವಂತದ್ದು. ಈ ಹಿಂದೆ ಕೂಡ ಈ ಒಂದು ಪ್ರಕರಣ ಕೂಡ ನಡೆದಿತ್ತು. ತಂದೆಯಿಂದಲೇ ಮಕ್ಕಳ ಜಾತಿ ನಿರ್ಧಾರ ಆಗುತ್ತೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆದ್ರೆ 2012ರಲ್ಲಿ ಗುಜರಾತ್ ನಲ್ಲಿ ನಡೆದಂತಹ ಒಂದು ಪ್ರಕರಣದ ಹಿನ್ನೆಲೆ ಇದೆಲ್ಲವನ್ನ ಕೂಡ ಒಂದಷ್ಟು ತಿದ್ದುಪಡಿಯನ್ನ ಕೂಡ ಮಾಡಲಾಗಿತ್ತು. ಇದೀಗ ತಾಯಿಯ ಜಾತಿಯಲ್ಲೇ ಮಕ್ಕಳು ಕೂಡ ಜಾತಿ ಪ್ರಮಾಣ ಪತ್ರವನ್ನ ಪಡೆದುಕೊಳ್ಬಹುದು. ಅವರು ಒಂದು ಉನ್ನತ ಜಾತಿಯವರಾಗಿದ್ರು ಕೂಡ, ಯಾವುದೇ ಜಾತಿ ಆಗಿದ್ರು ಕೂಡ ಅವರ ಇಷ್ಟದಂತೆ ತಂದೆ ಅಥವಾ ತಾಯಿಯ ಜಾತಿಯನ್ನ ಮುಂದುವರಿಸಿಕೊಂಡು ಹೋಗ್ಬೋದು ಅಂತ ಸುಪ್ರೀಂ ಆದೇಶವನ್ನ ಹೊರಡಿಸಿರುವಂತದ್ದು. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಇನ್ನು ಉತ್ತರ ಕರ್ನಾಟಕದ ಕೆಲಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ ಈ ಒಂದು ಅಧಿವೇಶನದಲ್ಲಿ ಅಂತ ಸಾಕಷ್ಟು ಜನ ಕಾದು ಕುಳಿತಿದ್ದಾರೆ. ಜೊತೆಗೆ ವಿರೋಧ ಪಕ್ಷದ ನಾಯಕರು ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಒಳಗಡೆ ಒಂದು ಸಭೆ ನಡೀತಾ ಇದ್ರೆ ಹೊರಗಡೆಯಿಂದ ಈ ಒಂದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಬಿಜೆಪಿ ಕಾರ್ಯಕರ್ತರು ಸಾಕಷ್ಟು ಸಜ್ಜಾಗಿದ್ರು. ಆದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತನ್ನ ವಹಿಸಿದ ಕಾರಣದಿಂದಾಗ ತಡೆಯನ್ನ ಕೂಡ ಹಿಡಿದಿದ್ದಾರೆ. ಯಾವುದೇ ರೀತಿಯಾದಂತಹ ಗಲಾಟೆ ಗದ್ದಲಗಳು ನಡೆಯದಂತೆ ಕೂಡ ನೋಡ್ಕೊಂಡಿರುವಂತದ್ದು. ಆದ್ರೆ ಬಿಜೆಪಿ ನಾಯಕರು ರೈತರ ಹಿತವನ್ನ ಕಾಯ್ಬೇಕಾಗಿದ್ದಂತಹ ಸರ್ಕಾರ ಕುರ್ಚಿ ಗುದ್ದಾಟದಲ್ಲಿ ಮೈಮರೆತು ಹೋಗಿದೆ. ಸುಮ್ನೆ ಸಭೆ ಅಂತ ನಡೆಸುತ್ತೆ, ಆದ್ರೆ ಅಧಿವೇಶನದಲ್ಲಿ ಯಾವುದೇ ರೀತಿಯಾದಂತಹ ಚರ್ಚೆ ಆಗೋದಿಲ್ಲ. ಸುಮಾರು ವರ್ಷಗಳಿಂದ ಈ ಒಂದು ಅಧಿವೇಶನ ನಡ್ಕೊಂಡ್ ಬರ್ತಾ ಇದ್ರು ಕೂಡ ಕಾಲಹರಣ ಮಾಡೋದಕ್ಕೆ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರಾ, ಅಧಿವೇಶನವನ್ನ ನಡೆಸ್ತಾ ಇದ್ದಾರಾ ಅನ್ನೋಂತಹ ರೀತಿಯಲ್ಲಿ ಮುಗ್ದು ಹೋಗುತ್ತೆ. ಎಲ್ಲೋ ಒಂದ್ ಕಡೆ ಕಾಲಹರಣವನ್ನ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದಂತಹ ಬಿಜೆಪಿ ನಾಯಕರು ಸಾಕಷ್ಟು 3-4 ಕಿಲೋಮೀಟರ್ ಅಷ್ಟು ಮೆರವಣಿಗೆಯನ್ನ ನಡೆಸಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಘೋಷಣೆಗಳನ್ನ ಕೂಡ ಕೂಗಿದ್ದಾರೆ. ನಾವು ವಿಧಾನಸೌಧಕ್ಕೆ ಮುತ್ತಿಗೆಯನ್ನ ಹಾಕ್ತೇವೆ ಅಂತ ಕೂಡ ಬೆದರಿಕೆಯನ್ನ ಕೂಡ ಒಡ್ಡಿರುವಂತದ್ದು. ಜೊತೆಗೆ ಹಳದಿಪೇಟ ಹಸಿರು ಶಾಲನ್ನ ಹೊತ್ತಿ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಯನ್ನ ಘೋಷಿಸಬೇಕು, ರೈತರ ಒಂದು ಹಿತವನ್ನ ಕಾಯಬೇಕು ಅಂತ ಘೋಷಣೆಯನ್ನ ಕೂಗಿರುವಂತದ್ದು. ಆದ್ರೆ ಪೊಲೀಸರು ಈ ಒಂದು ಪ್ರತಿಭಟನೆಯನ್ನ ತಡೆದಿದ್ದಾರೆ. 3 ಕಿಲೋಮೀಟರ್ ದೂರದಷ್ಟು ಹೆದ್ದಾರಿಯಲ್ಲಿ ಕ್ರಮಿಸಿ ನಂತರ ಸರ್ವಿಸ್ ರಸ್ತೆಗೆ ಆಗಮಿಸಿ ನೂರಾರು ಕಾರ್ಯಕರ್ತರು ಧಾರವಾಡ ನಾಕಾದಲ್ಲೇ ಒಂದಷ್ಟು ಆಕ್ರೋಶಗೊಂಡಿದ್ದಾರೆ. ಆದ್ರೆ ಅಲ್ಲೇ ಪೊಲೀಸರು ಅವರನ್ನ ತಡೆ ಹಿಡಿದಿರುವಂತದ್ದು. ಇನ್ನು 2 ವಾರಗಳ ಕಾಲ ನಡೆಯುವಂತಹ ಚಳಿಗಾಲದ ಅಧಿವೇಶನದಲ್ಲಿ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗುತ್ತೆ, ಇನ್ನು ಯಾವೆಲ್ಲ ಪ್ರತಿಭಟನೆಗಳು ನಡೆಯುತ್ತೆ, ರೈತರ ಹಿತವನ್ನ ನಿಜವಾಗ್ಲೂ ಕೂಡ ಕಾಪಾಡ್ಕೋತಾರ, ಉತ್ತರ ಕರ್ನಾಟಕದ ಒಂದಷ್ಟು ಅಭಿವೃದ್ಧಿ ವಿಚಾರವಾಗಿ ಏನೆಲ್ಲ ಪ್ರಶ್ನೆಗಳಿತ್ತು ಅದಕ್ಕೆಲ್ಲ ಉತ್ತರ ಸಿಗುತ್ತಾ, ಬಿಜೆಪಿಯವರು ಈ ಒಂದು ಪ್ರತಿಭಟನೆಯನ್ನ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ ಎಲ್ಲವನ್ನ ಕೂಡ ಕಾದು ನೋಡ್ಬೇಕಾಗಿದೆ. ರಾಜ್ಯದಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗಿದೆ ಅಂತ ನಾವು ದಿನೇ ಹೇಳ್ಕೊಂತ ಬರ್ತಾನೆ ಇದ್ದೇವೆ. ಏರ್ಪೋರ್ಟ್ ನಲ್ಲೂ ಕೂಡ ಡ್ರಗ್ಸ್ ಸಿಕ್ಕಿದೆ, ಬಸ್ ಸ್ಟ್ಯಾಂಡ್ ಗಳಲ್ಲೂ ಕೂಡ ಡ್ರಗ್ಸ್ ಸಿಗ್ತಾ ಇದೆ. ಮಾದಕ ವಸ್ತುಗಳನ್ನ ತ್ಯಜಿಸಬೇಕು ಅಂತ ಹೇಳಿ ಎಷ್ಟೇ ರೀತಿಯಾದಂತಹ ಅರಿವು ಮೂಡಿಸೋ ಕಾರ್ಯಕ್ರಮಗಳನ್ನ ದಿನಾಚರಣೆಯನ್ನ ಮಾಡ್ಕೊಂಡ್ ಬಂದಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಮೊನ್ನೆ ಅಷ್ಟೇ ಬೆಂಗಳೂರಿನಲ್ಲೂ ಕೂಡ ವಿಂಟೇಜ್ ಕಾರ್ ಹಾಗೂ ಬೈಕ್ಗಳ ಮೂಲಕ ರ್ಯಾಲಿಯನ್ನ ನಡೆಸಿ ಮಾದಕ ವ್ಯಸನಿಗಳೇನಿರ್ತಾರೆ ಅದರ ವಿಚಾರವಾಗಿ ಜಾಗೃತಿಯನ್ನ ಕೂಡ ಮೂಡಿಸಲಾಗಿತ್ತು. ಮಾದಕ ವಸ್ತುಗಳನ್ನ ಸೇವಿಸಬಾರದು ಅಂತ ಹೇಳಿ ಒಂದಿಷ್ಟು ಅರಿವನ್ನ ಮೂಡಿಸುವಂತಹ ಪ್ರಯತ್ನವನ್ನ ಕೂಡ ಸರ್ಕಾರ ಮಾಡಿತ್ತು. ಆದ್ರೆ ಈ ರೀತಿಯಾದಂತಹ ಅರಿವು ಕಾರ್ಯಕ್ರಮಗಳು ಜಾಥಾಗಳು ಎಲ್ಲೋ ಒಂದ್ ಕಡೆ
ಮೂಲೆ ಗುಂಪಾಗ್ತಾ ಇದೆ. ಜನರು ಎಚ್ಚೆತ್ಕೊಳ್ತಾ ಇಲ್ಲ ಅಂತಾನೆ ಹೇಳ್ಬೋದು. ದೇಶ ವಿದೇಶಗಳಿಂದ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ ಅಂದ್ರೂ ಕೂಡ ಸರ್ಕಾರ ಏನ್ ಮಾಡ್ತಾ ಇದೆ, ಸರ್ಕಾರದ ಅಧಿಕಾರಿಗಳು ಸಿಬ್ಬಂದಿಗಳು ಯಾವ ರೀತಿ ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ನುವಂತಹ ಬೇಸರವನ್ನ ಕೂಡ ಸಾರ್ವಜನಿಕರು ವ್ಯಕ್ತಪಡಿಸಿರುವಂತದ್ದು. ಡ್ರಗ್ಸ್ ಹಾವಳಿಯಿಂದಲೇ ಒಂದು ರಾಜ್ಯದಲ್ಲಿ ಮದ್ಯ ಮಾರಾಟವೇ ಕುಸಿತಗೊಂಡಿದೆ ಅಂತೆ. ಇನ್ನು ನಮ್ಮ ಸರ್ಕಾರಕ್ಕೆ ಅತಿ ಹೆಚ್ಚಾಗಿ ಒಂದಷ್ಟು ರಾಜಸ್ವ ಬರ್ತಾ ಇದೆ, ಅಂದ್ರೆ ಟ್ಯಾಕ್ಸ್ ಪೇ ಆಗ್ತಾ ಇದೆ, ಅಂದ್ರೆ ನಾವು ಮದ್ಯ ಮಾರಾಟದಲ್ಲೇ ಅಂತ ಹೇಳ್ತಾ ಇದ್ವಿ. ಆದ್ರೆ ಡ್ರಗ್ಸ್ ಹಾವಳಿಯಿಂದ ಮದ್ಯ ಮಾರಾಟವೇ ಕುಸಿತ ಆಗಿದೆಯಂತೆ. ಎಲ್ಲೋ ಒಂದ್ ಕಡೆ ಮುಂಚೆ ಆಲ್ಕೋಹಾಲಿಕ್ ಏನ್ ಬರ್ತಾ ಇದ್ರು, ಒಂದಷ್ಟು ಪೊಲೀಸರು ತಪಾಸಣೆ ನಡೆಸಿದಂತಹ ಸಂದರ್ಭದಲ್ಲಿ ಗೊತ್ತಾಗ್ತಾ ಇತ್ತು ಅವರು ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಬರ್ತಾ ಇತ್ತು. ಫೈನ್ ಅನ್ನ ಹಾಕ್ತಾ ಇದ್ರು, ಅವ್ರಿಗೆ ಬುದ್ಧಿ ಕಲಿಸುವಂತಹ ಕೆಲಸಗಳು ಆಗ್ತಾ ಇತ್ತು, ಕಾನೂನು ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇತ್ತು. ಆದ್ರೆ ಡ್ರಗ್ಸ್ ಸೇವನೆಯಿಂದ ಇದು ಕೂಡ ಎಲ್ಲೋ ಒಂದ್ ಕಡೆ ಕಣ್ ತಪ್ಪಿಸಿ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ತಪಾಸಣೆಯನ್ನ ನಡೆಸಿದ್ರು ಕೂಡ ಡ್ರಂಕ್ ಅಂಡ್ ಡ್ರೈವ್ ಅಲ್ಲಿ ಇದು ಗೊತ್ತಾಗೋದಿಲ್ಲ, ಡ್ರಗ್ಸ್ ಸೇವನೆ ಗೊತ್ತಾಗೋದಿಲ್ಲ ಅನ್ನೋದು ಕೂಡ ಬೆಳಕಿಗೆ ಬರ್ತಾ ಇರುವಂಥದ್ದು. ಜೊತೆಗೆ ಡ್ರಗ್ಸ್ ಸೇವನೆಯಿಂದಾಗಿ ಯಾವೆಲ್ಲ ಆಘಾತಕಾರಿ ಘಟನೆಗಳು ನಡೀತಾ ಇದೆ ಅನ್ನೋದು ಕೂಡ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ರೇಪ್ ಅಂಡ್ ಮರ್ಡರ್ ಆಗಿರ್ಬೋದು, ಕಿಡ್ನಾಪ್ ಪ್ರಕರಣಗಳಾಗಿರ್ಬೋದು, ಕೊಲೆ ಸಂಚುಗಳಾಗಿರ್ಬೋದು, ಕಳ್ಳತನ, ಡಕಾಯಿತಿ, ಒಂದಷ್ಟು ಕ್ರೈಮ್ಗಳು ಕೂಡ ಹೆಚ್ಚಾಗ್ತಾ ಇದೆ. ಸರ್ಕಾರ ಸಾಕಷ್ಟು ಕ್ರಮವನ್ನ ತೆಗೆದುಕೊಳ್ಬೇಕು, ಡ್ರಗ್ಸ್ ಹಾವಳಿಗೆ ಬ್ರೇಕ್ ಅನ್ನ ಹಾಕ್ಬೇಕು ಅಂತ ಸಾರ್ವಜನಿಕರು ಕೂಡ ಬೇಡ್ಕೊಂಡಿದ್ರು. ಆದ್ರೆ ಇದೀಗ ಮದ್ಯ ಮಾರಾಟವೇ ಕುಸಿತಗೊಂಡಿದೆ. ಮದ್ಯದ ಅಮಲಿನಲ್ಲಿ ಏನ್ ಹೇಳ್ತಾ ಇದ್ರು, ಇವಾಗ ಡ್ರಗ್ಸ್ ಅನ್ನ ಹುಡುಕೊಂಡು ಹೋಗ್ತಾ ಇದ್ದಾರೆ, ದಾರಿಯನ್ನ ತಪ್ಪಿದ್ದಾರೆ ಅಂತ. ಮದ್ಯ ಸೇವನೆ ಮಾಡೋರೆಲ್ಲರೂ ಕೂಡ ಒಂದು ಒಳ್ಳೇದು ಅಂತ ಅಲ್ಲ, ಎಷ್ಟು ಲಿಮಿಟ್ಸ್ ಇರಬೇಕು ಆ ಲಿಮಿಟ್ ಅಲ್ಲಿ ಮದ್ಯ ಸೇವನೆಯನ್ನ ಮಾಡ್ಬೇಕು ಅನ್ನೋಂಥ ಜಾಗೃತಿ ಕೂಡ ಮೂಡಿಸಲಾಗ್ತಾ ಇತ್ತು. ಯಾವುದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಮುಂದಾಗ್ತಾ ಇಲ್ಲ, ಬೇಜವಾಬ್ದಾರಿತನವನ್ನ ವಹಿಸಿದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಏರ್ಪೋರ್ಟ್ ಗಳಲ್ಲಿ ಇನ್ನಷ್ಟು ಬಿಗಿ ಬಂದೋಬಸ್ತ್ ಆಗ್ಬೇಕು, ಯಾವುದೇ ರೀತಿಯಾದಂತಹ ಡ್ರಗ್ಸ್ ಸರಬರಾಜು ಆಗ್ಬಾರ್ದು, ಆಮದು ಸರಬರಾಜು ಎರಡು ಕೂಡ ಆಗ್ಬಾರ್ದು. ಎಲ್ಲ ಕಡೆಯಿಂದ ಇವತ್ತಕ್ಕೊಂದು ಬ್ರೇಕ್ ಅನ್ನ ಇಟ್ಕೊಂಡ್ಬಂದ್ರೆ, ಫುಲ್ ಸ್ಟಾಪ್ ಅನ್ನ ಇಟ್ಕೊಂಡ್ಬಂದ್ರೆ ಎಲ್ಲೋ ಒಂದ್ ಕಡೆ ಅಹಿತಕರ ಘಟನೆಗಳು ತಪ್ಪುತ್ತೆ ಅನ್ನೋದು ಜನರ ಅಭಿಪ್ರಾಯವಾಗಿದೆ. ಅಪರಪನ ಅಗ್ರಹಾರದಲ್ಲಿ ಒಂದಲ್ಲ ಒಂದು ಪ್ರಕರಣಗಳು ನಡೀತಾನೆ ಇರುತ್ತೆ. ಅದರಲ್ಲೂ ಕೂಡ ನಿಯಮಗಳನ್ನ ಮೀರಿ ಕಾನೂನು ಬಾಹಿರವಾಗಿ ಒಳಗಡೆ ಮದ್ಯ ಇರ್ಬೋದು, ಬೇರೆ ಒಂದಷ್ಟು ವಸ್ತುಗಳಾಗಿರ್ಬೋದು, ಜೊತೆಗೆ ಮೊಬೈಲ್ ಬಳಕೆ ಕೂಡ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನ ಆಧರಿಸಿ ಸುಮಾರು ಅವಾಗಿಂದ ಕೂಡ ಎಲ್ಲ ಅಕ್ರಮಗಳಿಗೆ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಿಂದಾಗಿ 19 ಜಾಮರ್ಗಳನ್ನ ಅಳವಡಿಸಲಾಗಿತ್ತು. ಯಾರೇ ಕೂಡ ಹೊರಗಡೆಯಿಂದ ಆಗಿರ್ಬೋದು, ಒಳಗಡೆ ಸಪ್ಲೈ ಮಾಡೋದಕ್ಕಾಗಿರ್ಬೋದು ಅವಕಾಶ ಸಿಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ನೆಟ್ವರ್ಕ್ ಜಾಮರ್ಗಳನ್ನ ಅಳವಡಿಸಲಾಗಿತ್ತು. ಈ ಒಂದು ನೆಟ್ವರ್ಕ್ ಜಾಮರ್ಗಳಿಂದ ಸುತ್ತಮುತ್ತಲಿನ ನಿವಾಸಿಗಳಿಗೂ, ಅಂದ್ರೆ ಅಕ್ಕಪಕ್ಕ ಏನು ಮನೆಗಳಿದೆ ಅವರೆಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಮನವಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ, ಅಲ್ಲಿನ ನಿವಾಸಿಗಳು ಮನವಿ ಮಾಡಿದಂತಹ ಸಂದರ್ಭದಲ್ಲಿ ಗೃಹ ಸಚಿವರು ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಾವು ಟೆಲಿಕಾಂ ಸಿಬ್ಬಂದಿಗಳನ್ನ ಸಭೆಗೆ ಕರೆದು ಈ ಒಂದು ವಿಚಾರವಾಗಿ ಪ್ರಸ್ತಾಪವನ್ನ ಮಾಡ್ತೇವೆ. ನಾವು ಪರಪನ ಅಗ್ರಹಾರದಲ್ಲಿ ಸುಮಾರು 19 ಜಾಮರ್ಗಳನ್ನ ಅಳವಡಿಸಿದ್ದೇವೆ. ಯಾಕಂದ್ರೆ ಈ ರೀತಿಯಾದಂತಹ ಅಕ್ರಮಗಳು ನಡಿಬಾರ್ದು ಅನ್ನುವಂತಹ ನಿಟ್ಟಿನಲ್ಲೇ ಜಾಮರ್ಗಳನ್ನ ಅಳವಡಿಸಿರುವಂತದ್ದು. ಯಾರು ಕೂಡ ಮೊಬೈಲ್ ಅನ್ನ ಒಳಗಡೆ ತೆಗೆದುಕೊಂಡು ಹೋಗಬಾರ್ದು, ಅಕ್ರಮವಾಗಿ ಬಳಕೆ ಆಗ್ತಾ ಇದೆ ಅಂದ್ರೂ ಕೂಡ ನೆಟ್ವರ್ಕ್ ಸಿಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಜಾಮರ್ ಅನ್ನ ಅಳವಡಿಸಲಾಗಿದೆ. ಹೊರಗಡೆ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ನಾವು ಒಂದು ಸಮಸ್ಯೆಯನ್ನ ಪರಿಹಾರ ಮಾಡುವಂತಹ ಕೆಲಸವನ್ನ ಮಾಡ್ತೇವೆ. ಜೊತೆಗೆ ಸುತ್ತಮುತ್ತಲಿನ ಬಡಾವಣೆಗಳಿಗೆ ಏನೆಲ್ಲ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ, ಆ ಒಂದು ತೊಂದರೆಯನ್ನ ತಪ್ಪಿಸೋದಕ್ಕೆ ನಾವು ಟೆಲಿಕಾಂ ಕಂಪನಿಯೊಂದಿಗೆ ಈಗಾಗಲೇ 4 ಬಾರಿ ಸಭೆಯನ್ನ ಕೂಡ ಮಾಡಿದ್ದೇವೆ. ತಾಂತ್ರಿಕವಾಗಿ ಅಂದ್ರೆ ಟೆಕ್ನಿಕಲಿ ಯಾವ ರೀತಿ ಸಮಸ್ಯೆನ ಬಗೆಹರಿಸಬಹುದು ಅನ್ನೋದನ್ನ ಚರ್ಚೆ ಮಾಡ್ತೇವೆ ಅನ್ನೋಂಥ ಮಾಹಿತಿಯನ್ನ ಹಾಕಿದ್ದಾರೆ. ನಾನು ಈ ಮುಂಚೆ ಕೂಡ ಹೇಳಿದ್ದೆ, ದಿ ಗ್ರೇಟರ್ ಬೆಂಗಳೂರು ಏನು ಬೀದಿ ನಾಯಿಗಳಿಗೆ ಇನ್ನು ಮುಂದೆ 2 ಹೊತ್ತು ಚಿಕನ್ ವ್ಯವಸ್ಥೆಯನ್ನ ಮಾಡುತ್ತೆ. ಅಂದ್ರೆ ಬೀದಿ ನಾಯಿಗಳಿಗೆ ಆಶ್ರಯ ತಾಣದ ಜೊತೆಗೆ ಒಂದಿಷ್ಟು ಚಿಕನ್ ಊಟವನ್ನ ಕೂಡ ಹಾಕುತ್ತೆ, ಚಿಕನ್ ರೈಸ್ ಅನ್ನ ಹಾಕುತ್ತೆ ಅಂತ ಪರ ವಿರೋಧದ ಚರ್ಚೆ ಕೂಡ ಆಗಿತ್ತು ಅನ್ನೋದನ್ನ ಕೂಡ ನಾನು ಹೇಳಿದೆ. ಇದಾಗ ದಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಏನು ಬೀದಿ ನಾಯಿಗಳ ಹಾವಳಿ ಕೂಡ ಹೆಚ್ಚಾಗ್ತಿದೆ, ಅದನ್ನ ಕಡಿವಾಣ ಹಾಕಬೇಕು ಅನ್ನೋಂಥ ನಿಟ್ಟಿನಲ್ಲೇ ನಾವು ಆಶ್ರಯ ತಾಣವನ್ನ ಮಾಡ್ತಾ ಇದ್ದೇವೆ. ನಮ್ಮ ಸಿಬ್ಬಂದಿಗಳು ಕೂಡ ಎಲ್ಲಿ ಬೀದಿ ನಾಯಿಗಳ ಹಾವಳಿ ಇರುತ್ತೆ ಅದನ್ನ ಟ್ರಾಪಿಂಗ್ ಮಾಡೋದಾಗಿರ್ಬೋದು, ಅವನ್ನ ಸ್ಥಳಾಂತರ ಮಾಡೋದಾಗಿರ್ಬೋದು ಕೆಲಸವನ್ನ ಶೀಘ್ರದಲ್ಲಿ ಪ್ರಾರಂಭ ಮಾಡ್ತಾರೆ ಅಂತ ಕೂಡ ಹೇಳ್ಕೊಂಡಿತ್ತು. ಇದೀಗ ಶಿಕ್ಷಣ ಸಂಸ್ಥೆಗಳು ಒಳಗೊಂಡಂತೆ ಖಾಸಗಿ ಆವರಣದಲ್ಲಿ ಬೀದಿ ನಾಯಿಗಳು ಜನಕ್ಕೆ ಕಚ್ಚಿದ್ರೆ
ಆ ಒಂದು ವ್ಯಾಪ್ತಿಯಲ್ಲಿ ಏನು ಸಂಸ್ಥೆಗಳಿರುತ್ತೆ, ಖಾಸಗಿ ಸಂಸ್ಥೆ ಆಗಿರ್ಬೋದು, ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಅವರೇ ನೇರವಾಗಿ ಹೊಣೆ ಹಾಕ್ತಾರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮಗೆ ಮಾಹಿತಿಯನ್ನು ಕೊಟ್ಟರೆ ಈ ರೀತಿ ಸಮಸ್ಯೆ ಇದೆ, ಬೀದಿ ನಾಯಿಗಳ ಹಾವಳಿ ಇದೆ ಅಂದರೆ ನಾವು ಆ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತೀವಿ. ನೀವು ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಕೊಡದೆ ಈ ಥರ ಹಾವಳಿ ಆಗಿದೆ, ಬೀದಿ ನಾಯಿ ಕಚ್ಚಿದೆ ಅನ್ನೋಂಥ ಸಮಸ್ಯೆಯನ್ನು ಹೇಳ್ಕೊಂಡ್ರೆ ಆ ಸಮಸ್ಯೆಗೆ ನೀವೇ ನೇರವಾಗಿ ಹೊಣೆ ಆಗಿರ್ತೀರಾ ಅಂತ ಹೇಳಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ GBA ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಹೇಳಿರುವಂಥದ್ದು. ಏನು ಅವುಗಳನ್ನ ಹಿಡ್ಕೊಂಡು GBA ವತಿಯಿಂದ ಸ್ಥಾಪಿಸುವಂತಹ ಆಶ್ರಯ ತಾಣಗಳಲ್ಲಿ ಪೋಷಣೆಯನ್ನ ಮಾಡಲಾಗುತ್ತೆ. ಒಂದು ವೇಳೆ ನಾನು ಹೇಳಿದಾಗೆ ಅವರೇನಾದ್ರು ಮಾಹಿತಿ ಕೊಟ್ಟಿಲ್ಲ, ಸಮಸ್ಯೆಗಳ ಬಗ್ಗೆ ನೀವು ಹೇಳ್ಕೊಂಡೇ ಇಲ್ಲ ಅಂದಾಗ ನಮ್ಗೆ ಗೊತ್ತಾಗೋದಿಲ್ಲ. ಆದ ಕಾರಣದಿಂದಾಗಿ ನೀವೇ ನೇರವಾಗಿ ಹೊಣೆ ಆಗ್ತೀರಾ ಅಂತ ಹೇಳಿ ತಮ್ಮ ಜವಾಬ್ದಾರಿಯನ್ನ ತೆಗೆದು ಹಾಕಿರುವಂಥದ್ದು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಾಗಿ ಮೆಂಡು ನ್ಯೂಸ್ ನೆಟ್ವರ್ಕ್ನ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.